ಇದು ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾಗಿರುವ ಸುದ್ದಿ. ಕೊಲೆ ಕೃತ್ಯವನ್ನ ಸಮರ್ಥಿಸಿಕೊಂಡ ಪೊರ್ಕಿ ಫ್ಯಾನ್ಸ್ಗಳಿಗಾಗಿಯೇ ಇರೋ ನ್ಯೂಸ್. ನಿಮ್ಮಣ್ಣನಿಗೋಸ್ಕರ ಜೈಲು ಪಾಲಾದ ಅವರ ಕಥೆಯನ್ನ ನೀವು ನೋಡಲೇಬೇಕು. ನಿಮ್ಮ ಬಾಸ್ನ ನಂಬಿದ್ದಕ್ಕೆ ಅವರಿಗೆ ಎಂಥ ಸ್ಥಿತಿ ಬಂದಿದೆ ಅಂತ ಗೊತ್ತಾಗಬೇಕು. ನೀವೇ ನೋಡಿ ಏನದು ಅಂತ. ಹೀರೋ ನಂಬಿ ಹೋದವರು ಝೀರೋ. ಡಿ ಬಾಸ್ ನಂಬಿದ್ದಕ್ಕೆ ಸಿಕ್ಕಿದ್ದು ಬರೀ ಚೊಂಬು. ಈ ಬಂಡ ಭೂಪತಿಯದ್ದು ಬರೀ ಸಿನಿಮಾದಲ್ಲಷ್ಟೇ ಹೀರೋಯಿಸಂ. ಇವನು ನಿಜವಾದ ಹೀರೋ ಆಗಿದ್ರೆ ರೇಣುಕಾಸ್ವಾಮಿಯ ನೆತ್ತರು ಹರಿಸುತ್ತಿರಲಿಲ್ಲ. ಅಟ್ಲೀಸ್ಟ್ ಕೊಲೆ ಬಳಿಕ ಪೊಲೀಸರಿಗೆ ಹೋಗಿ ಸರೆಂಡರ್ ಆಗ್ತಿದ್ದ. ತಪ್ಪಾಗಿದೆ ಅಂತ ಕಾನೂನಿಗೆ ತಲೆಬಾಗ್ತಿದ್ದ. ಆದ್ರೆ ಈ ಪೊರ್ಕಿ ಮಾಡಿದ್ದು ಮನೆ ಹಾಳ ಕೆಲಸ. ಬಡವರ ಮಕ್ಕಳನ್ನ ಜೈಲಿಗೆ ಕಳಿಸೋ ತಗಡು ಕೆಲಸ. ಜಾಮೀನು ಸಿಕ್ಕರೂ ಇಲ್ಲ ಬಿಡುಗಡೆ ಭಾಗ್ಯ. ಡಿ ಬಾಸ್ ನಂಬಿದ್ದಕ್ಕೆ ಶ್ಯೂರಿಟಿಗೂ ಹಣವಿಲ್ಲ. ದರ್ಶನ್ಗಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪವನ್ನ ಮೂವರು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ರು. ಕಾಕಿ ಮುಂದೆ ಹೋಗಿ ನಾವೇ ರೇಣುಕಾಸ್ವಾಮಿಯನ್ನ ಕೊಂದಿದ್ದು ಅಂತ ಶರಣಾಗಿದ್ರು. ಆದ್ರೀಗ ಆ ಮೂವರು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಜಾಮೀನು ಸಿಕ್ಕಿದೆ. ಆದರೆ ದುರಂತ ನೋಡಿ, ಬೇಲ್ ಸಿಕ್ಕು 3 ದಿನವಾದರೂ ಕೂಡ ಇವರ ಬಳಿ ಶ್ಯೂರಿಟಿಗೆ 2 ಲಕ್ಷ ಹಣವಿಲ್ಲ. ಜೈಲಿನಿಂದ ಹೊರಬರಲಾಗದೆ ಮೂವರು ಕೋಣೆಯೊಳಗೆ ಒದ್ದಾಡ್ತಿದ್ದಾರೆ. ದರ್ಶನ್ ಕೈದಿ ನಂಬರ್ ಟ್ಯಾಟೋ ಹಾಕಿಸಿಕೊಳ್ಳೋ ಪೊರ್ಕಿ ಅಭಿಮಾನಿಗಳೇ, ಒಂದು ಕೊಲೆಯನ್ನ ಸಮರ್ಥಿಸಿಕೊಳ್ಳೋ ಡೆವಿಲ್ ಫ್ಯಾನ್ಸ್ಗಳೇ, ನಿಮ್ಮ ಡಿ ಬಾಸ್ಗಾಗಿ ಜೈಲು ಪಾಲಾದವರನ್ನ ನೀವಾದರೂ ಬಿಡಿಸ್ಕೊಂಡು ಬನ್ನಿ. ಬಡವರ ಮಕ್ಕಳಿಗೆ ನೆರವಾಗಿ ಪುಣ್ಯ ಕಟ್ಕೊಳ್ಳಿ. ಜಗದೀಶ್, ತುಮಕೂರು, ರಿಪಬ್ಲಿಕ್ ಕನ್ನಡ. ಇಲ್ಲೊಬ್ಬಳು ವಿದ್ಯಾರ್ಥಿನಿಯ ಸೈನ್ಸ್ ಮಾಡೆಲ್ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾರಕ್ಕೆ, ಆಕೆಯ ಸಾಧನೆ ಎಂಥದ್ದು, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಳುಮೆಣಸು ತೂರುವ ಯಂತ್ರ ಆವಿಷ್ಕಾರ. ರಾಷ್ಟ್ರಮಟ್ಟ ತಲುಪಿದ ವಿದ್ಯಾರ್ಥಿನಿ ಮಾಡೆಲ್. ನಮ್ಮ ಕರ್ನಾಟಕ ತಾಂತ್ರಿಕತೆಯಲ್ಲಿ ವಾಯುವೇಗದಲ್ಲಿ ಮುನ್ನುಗ್ತಿದೆ. ವಿದ್ಯಾರ್ಥಿಗಳು ಹೊಸ ಹೊಸ ಆವಿಷ್ಕಾರ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ಕೊಡಗು ಸರ್ಕಾರಿ ಶಾಲೆಯ ಪೃಥ್ವಿ BN ಕೂಡ ಆ ಸಾಲಿಗೆ ಸೇರಿದ್ದಾರೆ. ರೈತರಿಗೆ ಉಪಯೋಗವಾಗುವಂತಹ ಕಾಳುಮೆಣಸು ತೂರುವ ಯಂತ್ರ ಆವಿಷ್ಕಾರ ಮಾಡಿದ್ದಾರೆ. 22-23 ನಾವು ಪ್ರಾಜೆಕ್ಟ್ ಕೊಟ್ಟಿರುವಂಥದ್ದು. ಯಾಕಂದರೆ ಮಗುವಿನ ಒಂದು ಸಮಸ್ಯೆ, ಅವಳ ಸುತ್ತಮುತ್ತಲ ಈ ಕೃಷಿ ಕಾರ್ಮಿಕರು ಅನುಭವಿಸುವಂಥ ಈ ಸಮಸ್ಯೆಯಿಂದ ಪಾರಾಗಬೇಕು ಅಂತ ಅವಳೊಂದು ಸಣ್ಣ ಐಡಿಯಾ ತಂದುಕೊಟ್ಲು. ಅದೇ ಒಂಥರ ನಮಗೆ ಇನ್ಸ್ಪಿರೇಷನ್ ಆಯಿತು. ಹಾಗೆ ಅವಳು ರಾಷ್ಟ್ರಮಟ್ಟಕ್ಕೆ ಹೋಗಿದಂತೂ ನಮಗೆ ನಮ್ಮ ಶಾಲೆಗೆ ಒಂದು ಗರಿ ಅದು ಇನ್ನಷ್ಟು ಮೊದಲೇ ನಮ್ಮ ಶಾಲೆ ಹತ್ತೂರು ಮೆಚ್ಚುವ ಹಾಕತ್ತೂರು ಶಾಲೆ, ಇನ್ನು ಅದಕ್ಕಿಂತ ಒಂದು ಮೆಟ್ಲು ಜಾಸ್ತಿ ಹೋದಾಗೆ ಆಯಿತು ಸರ್. ಮಡಿಕೇರಿಯ ಮೇಕೇರಿ ಗ್ರಾಮದ ನಂದಕುಮಾರ್ ಶಶಿಕಲಾ ದಂಪತಿಯ ಪುತ್ರಿ ಪೃಥ್ವಿ ಸದ್ಯ ಪ್ರಥಮ PUC ಓದುತ್ತಿದ್ದಾರೆ. ಹಾಕತ್ತೂರು ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿದ್ದಾಗಲೇ ಕಾಳುಮೆಣಸು ತೂರುವ ಯಂತ್ರ ಕಂಡುಹಿಡಿದಿದ್ರು. ಅದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೂ ಆಗಿ ರಾಷ್ಟ್ರ ಮಟ್ಟವನ್ನು ತಲುಪಿತ್ತು. ಅಂದರೆ ಫಸ್ಟ್ ನಾನು ಸುಮ್ಮನೆ ಹೇಳಿದ್ದೆ, ಅದು ಸೆಲೆಕ್ಟ್ ಆಗಿತ್ತು. ಮತ್ತು ಇದ್ರ ಬಗ್ಗೆ ಡೆಮೋ ಕೊಟ್ಟೆ, ಮತ್ತು ಅಲ್ಲಿನೂ ಸೆಲೆಕ್ಟ್ ಆಯಿತು, ಅಂದರೆ ಜಿಲ್ಲಾ ಮಟ್ಟದಲ್ಲಿ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಡೆಮೋ ಕೊಟ್ವಿ, ಹಂಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಯಿತು. ಮತ್ತೊಂದು ಸಲ ಡೆಮೋ ಕೊಟ್ಟಾಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿದೆ. ಓದೋದ್ರಲ್ಲಿ ಪರವಾಗಿಲ್ಲ, ಒಳ್ಳೆ ಮಾರ್ಕ್ಸ್ ಇದೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಮತ್ತು ದೆಹಲಿಗೆ ಓದೋದಕ್ಕೆ ನನಗೆ ತುಂಬ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಅಷ್ಟು ಖುಷಿಯಾಗಿದೆ. ಈ ಥರ ಇನ್ನೂ ಮುಂದೆ ಬರಲಿ ಅಂತ ನಾನು ಬಯಸ್ತೀನಿ. ಈ ಥರ ಮಾಡಬೇಕು ಅಂತ ಅವಳಿಗೆ ಮನಸ್ಸಲ್ಲಿತ್ತು. ಯಾಕೆಂದರೆ ನಮ್ಮ ಮನೆಯಲ್ಲಿ ಸಹ ಈ ಥರ ಒಳ್ಳೆ ಮೆಣಸದು ಕೆಲಸಗಳು ತುಂಬ ಇದ್ವು. ಇದರಲ್ಲಿ ಅವಳು ಸಹ ಯೋಚನೆ ಮಾಡ್ತಾಯಿದ್ಲು, ಈ ಥರ ಮಾಡೋದಕ್ಕಿಂತ ಇದಕ್ಕೆ ಇನ್ನು ಸುಲಭ ವಿಧಾನ ಯಾವುದುಂಟು, ಹೇಗೆ ಕಡಿಮೆ ಇದರಲ್ಲಿ ಮಾಡಬಹುದು ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಅದನ್ನ ಶಾಲೆಯಲ್ಲಿ ಆವಿಷ್ಕಾರ ಮಾಡಿದ್ದಾಳೆ. ರೈತರಿಗೆ ಕಾಳುಮೆಣಸು ಬಿಡಿಸಲು ಯಂತ್ರಗಳಿವೆ, ಆದ್ರೆ ಕಸ ಕಡ್ಡಿ ಬೇರ್ಪಡಿಸಲು ಯಂತ್ರಗಳಿರಲಿಲ್ಲ. ಆ ಯಂತ್ರವನ್ನ ಪೃಥ್ವಿ ಪರಿಚಯಿಸಿದ್ದಾಳೆ. ಕಡಿಮೆ ಖರ್ಚಿನಲ್ಲಿ ಮಷಿನ್ ನಿರ್ಮಿಸಿದ್ದಾಳೆ. ಸೆಪ್ಟೆಂಬರ್ 17ರಂದು ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಆಯೋಜಿಸಿದ್ದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ರಾಜ್ಯಕ್ಕೆ ಗರಿಮೆ ತಂದು ಕೊಟ್ಟಿದ್ದಾರೆ. ಅವರ ಸಾಧನೆ ಎಂತವರಿಗೂ
ಪೂರ್ತಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಈ ವರ್ಷದ ಮಳೆಗಾಲದ ಅತಿ ದೊಡ್ಡ ದುರಂತ. ಗುಡ್ಡ ಕುಸಿದು ಹಲವರು ನದಿ ಪಾಲಾಗಿದ್ರು. ನಾಪತ್ತೆಯಾದವರಿಗಾಗಿ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು. ಸತತ 70 ದಿನಗಳ ಬಳಿಕ ಲಾರಿ ಸಮೇತ ಒಬ್ಬನ ಶವ ಪತ್ತೆಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ದೇಹ ಏನಾದ್ರೂ ಕಳೆ ಬರ ಏನಾದ್ರೂ ಹುಡುಕೊಡ್ಬೇಕು. ಭೀಕರ ರಣಭೀಕರ ಗುಡ್ಡ ಕುಸಿತ, ಹೆದ್ದಾರಿಗೆ ಮಾಯ, ಹೋಟೆಲ್ ನಾಮಾವಶೇಷ. ಇದು ಕಾರವಾರ ಹಿಂದೆಂದೂ ಕಂಡು ಕೇಳರಿಯದ ಘೋರ ಘನಘೋರ ದುರಂತ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಭಯಂಕರ ದೃಶ್ಯ ಇದು. ಜುಲೈ 16ರಂದು 11 ಜನ ಮಣ್ಣಿನಡಿ ಕೊಚ್ಚಿ ಹೋಗಿದ್ರು. ಅದರಲ್ಲಿ 8 ಜನರನ್ನ ಪತ್ತೆ ಮಾಡಲಾಗಿತ್ತು. ಇನ್ನುಳಿದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆಪರೇಷನ್ ಗಂಗಾವಳಿ ನದಿ ಸಕ್ಸಸ್. ಎರಡು ತುಂಡಾದ ದೇಹ ಸಮೇತ ಲಾರಿ ಪತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ದಿನಗಳ ಬಳಿಕ ಗಂಗಾವಳಿ ನದಿಯಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ. ಲಾರಿಯೊಳಗೆ ಅರ್ಜುನ ಶವ 2 ತುಂಡಾಗಿ ಪತ್ತೆಯಾಗಿದೆ. ಗುಡ್ಡ ಕುಸಿತದ ರಭಸಕ್ಕೆ ನದಿಗೆ ಬಿದ್ದು 12 ಚಕ್ರದ ಭಾರತ್ ಬೆಂಜ್ ಲಾರಿ ನುಜ್ಜುಗುಜ್ಜಾಗಿ ಗುರುತೇ ಸಿಗದಂತಾಗಿದೆ. ಕ್ರೇನ್ ಸಹಾಯದಿಂದ ಹಗ್ಗ ಕಟ್ಟಿ ಲಾರಿಯನ್ನ ಮೇಲೆತ್ತಲಾಯಿತು. ಎಂಟು ಜನರ ಪೈಕಿ ಅರ್ಜುನ್ ಮೃತದೇಹ ಸಿಕ್ಕಿದ್ದು, ಇನ್ನಿಬ್ಬರಾದ ಶಿರೂರಿನ ಲೋಕೇಶ್ ನಾಯ್ಕ್, ಜಗನ್ನಾಥ ನಾಯ್ಕ್ಗಾಗಿ ಹುಡುಕಾಟ ಮುಂದುವರೆದಿದೆ. ಅರ್ಜುನ್ ಮೃತದೇಹದಂತೆ ನಮ್ಮವರ ಶವವನ್ನು ಹುಡುಕಿಕೊಡಿ ಎಂದು ನಾಪತ್ತೆಯಾದವರ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರಿಸಬೇಕು ಸರ್. ನಮ್ಮ ತಂದೆ ದೇಹ ಏನಾದರೂ ಕಳೆ ಬರ ಏನಾದರೂ ಹುಡುಕೊಡ್ಬೇಕು. ಈಗ ಅರ್ಜುನನ್ ಸಿಕ್ತಂತ ಮುಗಿಸ್ಕೊಂಡು ಹೋಗಬಾರ್ದು ಸರ್, ಮತ್ತು ಮುಂದುವರಿಸಬೇಕು ಕಾರ್ಯಾಚರಣೆನ. ನಮ್ಮ ತಂದೆಯವ್ರು ಏನಾದರೂ ಕಳೆ ಬರ ಆದರೆ ಏನಾದರೂ ಹುಡುಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ಮಾವ ಜಗನ್ನಾಥ ಅವರ ಬಾಡಿನ ಸಿಗ್ತಾ ಇರುವಂಥದ್ದು. ಈಗ ಅರ್ಜುನ್ ಅವರ ಲಾರಿ ಸಿಕ್ಕಿದೆ ಮತ್ತು ಮೃತದೇಹ ಕೂಡ ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾನು ಜಿಲ್ಲಾಡಳಿತ ಇರ್ಬೋದು ಅಥವಾ ಮಾನ್ಯ ಶಾಸಕರು ಇರ್ಬೋದು, ಇವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೇನೆ, ಈ ಕಾರ್ಯಾಚರಣೆಯನ್ನು ಇಷ್ಟಕ್ಕೆ ನಿಲ್ಲಿಸಬಾರ್ದು.